ಎಸ್ ವೀಕ್ಷಕ ನಮಸ್ಕಾರ, ನಾನಿಂದ ನಾಗರಾಜು, ಮೈಸೂರು ಜಿಲ್ಲೆ ವರದಿಗಾರ. ತಾವೇನು ನೋಡ್ತಾ ಇದ್ದೀರಾ? ಇವತ್ತು ಮೈಸೂರಿನಲ್ಲಿ ಅತಿ ಹೆಚ್ಚು ವಿಚಾರ ಏನು ಅಂತಂದರೆ, ಹಣ್ಣುಗಳ ರಾಜ ಅಂತಲೇ ಕರಿಬೋದು. ಮೈಸೂರಿನಲ್ಲಿ ಅತಿ ಹೆಚ್ಚು ಹಣ್ಣುಗಳನ್ನ ವ್ಯಾಪಾರ ಮಾಡುವಂಥ ಪಾಪ ಒಂದಷ್ಟು ತಳ್ಳಗಾಡಿ ಮೇಲೆ ಪಾಪ ಅವರು ವ್ಯಾಪಾರ ಕೂಡ ಮಾಡ್ತಾರೆ. ಮುಖ್ಯ ಏನು ಅಂತಂದರೆ ಪಾಪ ಅವರು ಹೊಟ್ಟೆಪಾಡಿಗೆ ವ್ಯಾಪಾರ ಮಾಡ್ತಾರೆ, ಮಾಡಲಿ ತೊಂದರೆ ಇಲ್ಲ. ಒಂದಷ್ಟು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತೂಕದಲ್ಲಿ ಮೋಸ ಮಾಡ್ತಾ ಇರೋವಂಥದ್ದು ಕೆಲವರು. ಹಾಗಾಗಿ ನನಗೆ ಕೂಡ ಅನುಭವ ಆಗಿತ್ತು. ಏನು ಇದಕ್ಕೊಂದು 15 ದಿನನೇನೋ ಅಂತ ಕಾಣುತ್ತೆ, 15-20 ದಿನ ಆ ತೂಕದಲ್ಲಿ ಯಾವ ಥರ ಮೋಸ ಮಾಡ್ತಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಜೊತೆಗೆ ಅರ್ಧ ಕೆಜಿಗೆ 30 ರೂಪಾಯಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಕೇವಲ ತೂಕ ಬಂದು ಬರೀ 1/4 ಕೆಜಿ ಇರುತ್ತೆ. ಪಾಪ ಅವರು ಎಲ್ಲೋ ಬಸ್ಗೆ ಹೋಗೋರು ಸಡನ್ ಆಗಿ ಬರ್ತಾರೆ, ಬಂದೇ ತಗೊಂಡೋಗ್ತಾರೆ. ದಯವಿಟ್ಟು ಕೆಲವರು ಮುಟ್ಟಾಳ್ರು ಇದಾರಲ್ಲ, ಕೆಲವರು ಆ ಮುಟ್ಟಾಳ್ರು ಮೋಸ ಮಾಡೋದಕ್ಕೆ ಪಾಪ ನಿಯತ್ತ ಕೆಲಸ ಮಾಡೋದಕ್ಕೂ ಭಾಳ ತೊಂದರೆ ಆಗುತ್ತೆ. ಹಾಗಾಗಿ ಹಾಗೆಲ್ಲ ಆಗಬಾರ್ದು. ಯಾಕೆಂದರೆ ಇವತ್ತು ತೂಕದಲ್ಲಿ ಮೋಸ ಮಾಡುವಂಥದ್ದು ಭಾಳ ಆಗ್ತಿದೆ ಇವತ್ತು. ಯಾಕೆಂದರೆ ಬಸ್ ಸ್ಟ್ಯಾಂಡ್ ನೋಡಿ, ಇಲ್ಲೇನಿದೆ, ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ಕೆಲವರು ಆತುರದಲ್ಲಿ ಇರ್ತಾರೆ. ಬಸ್ಗೆ ಹೋಗುವಂಥವ್ರು ಭಾಳ ಆತುರದಲ್ಲಿ ಇರ್ತಾರೆ. ಆ ಆತುರಗಾರರಲ್ಲಿ ಏನು ಪಾಪ ಹಣ್ಣಿಗಿಣ್ಣು ತಗೊಂಡೋಗುವಂಥ ಒಂದು ಅನುಭವ. ನಿನ್ನೆ ಇದೇ ವಿಚಾರ ನಮ್ಮ ಮನೆಯವರು ಕೂಡ ಹೋಗ್ಬೇಕಾದ್ರೆ ಹಣ್ಣು ತಗೊಂಡೋದ್ರು. ದಯವಿಟ್ಟು ಒಂದಷ್ಟು ಜನ ಮಾಡೋವಂಥ ಹಲ್ಕಾ ಕೆಲಸಗಳಿಗೆ ಪಾಪ ಒಳ್ಳೆಯವ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ. ಆ ಹಲ್ಕಾ ಕೆಲಸ ಮಾಡಬಾರ್ದು, ನಿಜವಾದಂಥ ತೂಕ ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಇರೋವಂಥದ್ದು. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರೇ ತಗೊಂಡೋದ್ರು ಕೂಡ ಕರೆಕ್ಟಾಗಿ ಒಂದು ತೂಕನ ನೋಡ್ಕೊಂಡು ತಗೊಂಡೋಗ್ಬೇಕು. ಪಾಪ ನೋಡಿ, ಅವರು ತೂಕ ತೋರಿಸ್ತಾರೋ ಅವರು ನಮ್ಮ ನೇರಳೆ ಮಾಡೋರು. ಹಾಗಾಗಿ ನಾರಾಯಣಪ್ಪ ಅಂತ ತೂಕ ತೋರಿಸಿದ್ರು. ಹಾಗಾಗಿ ಏನು ಅಂತಂದ್ರೆ ಮೋಸಗಳು ಅತಿ ಹೆಚ್ಚು ಆಗುತ್ತೆ. ಯಾಕೆಂದ್ರೆ ಕೇವಲ ಒಂದು ರೇಟ್ ಕಮ್ಮಿ ಹೇಳೋದು ಮತ್ತೆ ತೂಕದಲ್ಲಿ ಮೋಸ ಮಾಡೋಂಥ ಕೆಲಸ ಮಾಡ್ತಾರೆ. ಆ ಥರ ಆಗ್ಬಾರ್ದು. ನೋಡಿ, ಇವರೆಲ್ಲ ಪಾಪ ಅವರು ಕೊಳ್ಳೆ ಹೊಡಿತಾ ಇದ್ರಲ್ಲ, ಅದೇ ಹೇಳಿಲ್ವಾ? ಯಾರು ಕೊಳ್ಳೆ ಹೊಡಿತಾ ಇರೋದು? ಎಲ್ಲ ಕೊಳ್ಳೆ ಹೊಡಿತಾ ಇದ್ರಲ್ಲ, ಅದೇನು? ಯಾರು ಸರ್ ಕೊಳ್ಳೆ ಹೊಡಿತಾ ಇರೋದು? ಹೇಳಿ ಸರ್, ಯಾರು ಸರ್ ಕೊಳ್ಳೆ ಹೊಡಿತಾ ಇರೋದು ಹೇಳಿ, ಯಾರು? ಹಾಗಾಗಿ ನಿಜವಾಗಿ ಪಾಪ ಕೆಲಸ ಮಾಡೋರ್ಗೂ ಕೂಡ ತೊಂದರೆ ಆಗುತ್ತೆ. ನೋಡಿ, ಇವ್ರದೊಂದು ಸಂಘಟನೆ ಇದೆ, ಬೀದಿ ವ್ಯಾಪಾರಿಗಳ ಸಂಘಟನೆ ಇದೆ. ಪಾಪ ಮಳೆ, ಚಳಿ, ಗಾಳಿ ಅಂತಾನೆ ಇವತ್ತು ಇವ್ರು ಕೆಲಸ ಮಾಡ್ತಾರೆ. ಯಾರೋ ಒಬ್ರು ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ತೂಕನ ಕರೆಕ್ಟಾಗಿ ಕೊಡುವಂಥ ಕೆಲವ್ರಿಗೆ ಮೋಸ ಮಾಡುವಂಥವ್ರನ್ನ ಭಾಳ ಜನ ನಂಬುವಂಥದ್ದು. ಹಾಗಾಗಿ ದಯವಿಟ್ಟು ಯಾರು ಕೂಡ, ನಾನು ಅವ್ರಿಗೂ ಕೂಡ ಮಾತಾಡಿಸಿದೆ ಸರ್. ನಮಸ್ಕಾರ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ನಿಜಲ್ಲೂ ಒಂದಷ್ಟು ಬೀದಿ ಬರೀ ವ್ಯಾಪಾರಿಗಳು ನಿಯತ್ತಾದಂಥ ಕೆಲಸ ಮಾಡ್ತಾರೆ. ನಮ್ಮ ಆಟೋ ಚಾಲಕರು ಕೂಡ ಇದ್ದಾರೆ. ನಾನು ಕೂಡ ಜೈ ಕನ್ನಡಾಂಬೆ ಮಹಾಸೇನೆಯ ಮೈಸೂರು ಜಿಲ್ಲಾಧ್ಯಕ್ಷ. ಇವತ್ತಿನ ಇವ್ರ ಬಗ್ಗೆ ಅತಿ ಹೆಚ್ಚು ಸುದ್ದಿ ಮಾಡಿರೋದು ನಾನು. ಏನು ಒಂದು ಕಾರ್ಮಿಕರ ವಲಯದಲ್ಲಿ ಇವ್ರಿಗೆ ತೊಂದರೆ ಆಗಿತ್ತು, ಕೆಲವೊಂದು ಕಾರ್ಡ್ ವಿಚಾರವಾಗಿ, ಆ ಕಾರ್ಡ್ ವಿಚಾರವಾಗಿ ಅತಿ ಹೆಚ್ಚು ನಾನೇ ಕೂಡ ಮಾತಾಡಿದ್ದು. ಹಾಗಾಗಿ ಬೀದಿ ಬೇರೆ ವ್ಯಾಪಾರಿಗಳು ಬಹಳ ಕಷ್ಟದಿಂದ ಅವರು ಮೇನ್ ರೋಡು ಒಂದೇ ಮಾಡಿದ್ದಾರೆ. ಓಕೆ ಸರ್. ಈ ಸಬರ್ ಬಸ್ ಸ್ಟ್ಯಾಂಡ್ ಮುಂಭಾಗ ಬೆಂಗಳೂರು ನೀಲಗಿರಿ ರೋಡಲ್ಲಿ ಒಂದೇ ಮಾಡಿದ್ದಾರೆ. ಈ ಸೈಡಲ್ಲಿ ಓಕೆ KSRTC ಬಸ್ಸು ಬರುವಂಥವು ಆರ್ಗೇಟು, ನಜರ್ಬಾದ್ ಎಲ್ಲ ಹೀಗೆಲ್ಲ ಬಳಸ್ಕೊಂಡು ಬರ್ತಾ ಇರೋದ್ರಿಂದ ಫೀಲ್ಡ್ ಗಾಡಿ 1 ಅವರಿಂದ 2 ಅವರ್ ಆಯ್ತೈತೆ ಒಂದು ಬಾಡಿಗೆ ಹೊಡೆಯೋಕ್ಕೆ. ಆಟೋ ಡ್ರೈವರ್ ಜೀವನಕ್ಕೆ ತುಂಬ ಕಷ್ಟ ಆಯ್ತೈತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟಾಗಿ ನಮಗೆ KSRTC ಬಸ್ ಬೆಂಗಳೂರಿಂದ ಬರುವಂಥ ಕಡೆಯಿಂದ ಬರುವಂಥವು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಬರುವಂಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಇವತ್ತು ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಯ್ತೈತೆ, ಫ್ರೀ ಬಸ್ಸಿಂದ ತೊಂದರೆ ಆಯ್ತೈತೆ. ಈ ಅಗ್ರಿಕೇಟರ್ ಕಂಪ್ನಿಯವರಿಂದ ಆಟೋದವ್ರಿಗೆ ತುಂಬ ತೊಂದರೆ ಆಗಿರೋದ್ರಿಂದ ದಯವಿಟ್ಟು ಪ್ರೀಪೇಡ್ ಗಾಡಿ 1 ಅವರ್ 2 ಅವರ್ ಆಯ್ತೈತೆ ಒಂದು ಬಾಡಿಗೆ ಹಾಕೋಕ್ಕೆ ತುಂಬ ಕಷ್ಟ ಆಯ್ತೈತೆ. ಇಲ್ಲಿ ಕಮ್ಮಿ ಅಂದರೆ ಒಂದು ದಿನಕ್ಕೆ 800-1000 ಜನ ನಾವು ಜೀವನ ಮಾಡ್ತಾ ಇದ್ದೀವಿ. ಇದಕ್ಕೆ ಪೊಲೀಸ್ ಇಲಾಖೆಯಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ನಮಗೆ ಆ ಒನ್ಮೇನ ತೆರವುಗೊಳಿಸಿ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಬರೋದಂಗೆ ಬಸ್ಗಳು ಅನುಕೂಲ ಮಾಡಿಕೊಟ್ರೆ ನಾವು ಒಂದು 4 ಬಾಡಿಗೆ ಹೊಡ್ಕೊಂಡು ಜೀವನ ಮಾಡಿ ನಡೆಸ್ಬೋದು. ಇಲ್ಲ ತುಂಬ ಕಷ್ಟ ಆಯ್ತು ಸರ್. ಮುಂದಿನ ದಿನಗಳಲ್ಲಿ ಹೈಟೆಕ್ ಮೈಸೂರು ಮಾಡ್ತಾವ್ರೆ, ನಿಮಗೂ ಗೊತ್ತಿದೆ. ಗ್ರ್ಯಾಂಡ್ ಮೈಸೂರು ಮಾಡ್ತಾವ್ರೆ. ಗ್ರ್ಯಾಂಡ್ ಮೈಸೂರು ಮಾಡಿದಾಗ ಸಬರ್ ಬಸ್ ಸ್ಟ್ಯಾಂಡ್ನಲ್ಲಿ ಇಲ್ಲಿ ಬಸ್ ವ್ಯವಸ್ಥೆ ಇರಲ್ಲ, ಬೇರೆ ಬೇರೆ ಅಂತಾರಾಜ್ಯ ಬಸ್ ವ್ಯವಸ್ಥೆ ಬೇರೆ ಕಡೆ ಇರುತ್ತೆ. ಅವಾಗ ತೊಂದರೆ ಆಗಲ್ಲ ಸರ್ ತಮಗೆ? ಪಾಪ ಅದು ತೊಂದರೆ ಆದ್ರೂ ಈಗ ಅವರು ಏನು ಮೇಂಟೆನೆನ್ಸ್ ಮಾಡ್ಕೊಂಡವ್ರು ಗೊತ್ತಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಸ್ಯಾಟಲೈಟ್ ಅಂತ ಮಾಡ್ಕೊಂಡಿದ್ದಾರೆ, ಅಲ್ಲಿಯೇ ಬಸ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. 10 ರೂಪಾಯಿ ಚೀಟಿ ಕೊಟ್ಟರೆ ಮಾಡ್ಕೊಂಡಿದ್ದಾರೆ. ಇಲ್ಲೂ ಮಾಡಲಿ, ಆದರೆ ಆಟೋ ಸ್ಟ್ಯಾಂಡ್ಗೆ ಪ್ರೀಪೇಡ್ಗೆ
ಏನು ಈ ಥರ ಅನುಕೂಲ ಇದೆ ಅಲ್ಲೂ ನಮಗೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಮಾಡ್ಕೊಂಡು ನಾವು ಮುಂದಿನ ದಿನದಲ್ಲಿ ಇದಕ್ಕೆ ಒಂದು ಮನವಿನೂ ಕೊಡ್ತೀವಿ. KSRTC ಅವ್ರಿಗೆ ಕೊಡ್ತೀವಿ, ಪೊಲೀಸ್ ಕಮಿಷನರ್ ಕೊಡ್ತೀವಿ, DC ಸಾಹೇಬ್ರಿಗೂ ಕೊಡ್ತೀವಿ. ನಮ್ಗೆ ಅನುಕೂಲ ಆಗುವಂಗೆ ನಮಗೆ ಅಲ್ಲಿ ಪ್ರೀಪೇಯ್ಡ್ ವ್ಯವಸ್ಥೆನೂ ಮಾಡಿಕೊಡ್ಬೇಕು ಸ್ಟ್ಯಾಂಡು, ಆಟೋ ಸ್ಟ್ಯಾಂಡ್ಗೆ. ಮುಂದಿನ ದಿನದಲ್ಲಿ ಈಗ ಏನೈತೆ ಇದು ತೊಂದರೆನ ಕ್ಲಿಯರ್ ಮಾಡಿಕೊಟ್ರೆ ಸಾಕು ಸರ್ ನಮಗೆ. ಓಕೆ, ಕೇವಲ ನೀವು ಅದೊಂದು ಮಾತ್ರ ಕೇಳಿದ್ರೆ ನಿಮ್ಮ ಆಟೋಗಳು ಓಡಾಡೋದಕ್ಕೆ ಇವತ್ತು ಗಲ್ಲಿಲಿ ಅದಿರು ಬಿಟ್ಟಿದ್ದಾರೆ. ಒಂದ್ ಕಡೆ ಯಾವನ ವಾಟರ್ ಟ್ಯಾಂಕ್ ಆಗಿದ್ದಾನೆ, ಇನ್ನೊಂದ್ ಕಡೆ UGD ಆಗಿದ್ದಾನೆ, ಯಾವ ರೋಡು ಕೂಡ ಚೆನ್ನಾಗಿಲ್ಲಲ್ಲ ಸರ್. ನೋಡಿ ಸರ್, ಇವತ್ತು RTO ಏನು ಸಾರಿಗೆ ಇಲಾಖೆ ಇದೆ, ನಾವು ವೆಹಿಕಲ್ ಟ್ಯಾಕ್ಸ್ ಕಟ್ತಾ ಇರುವಂಥದ್ದು ನಮ್ಮ ಸೇಫ್ಟಿಗಲ್ಲ. ಅದು ಸೇಫ್ಟಿ ಪ್ಲಸ್ ಇನ್ಸೂರೆನ್ಸ್ ಏನು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇನ್ಸೂರೆನ್ಸು. ಒಂದು ಇನ್ಸೂರೆನ್ಸು ನಮ್ಮ ಚಾಲಕರ ಪ್ಯಾಸೆಂಜರ್ನ ಸೇಫ್ಟಿಗಾಗಿ, ರೋಡ್ ಟ್ಯಾಕ್ಸ್ ಬಂದು ಗಾಡಿ ವೆಹಿಕಲ್ಗೆ ಸೇಫ್ಟಿಗಾಗಿ. ಇವರು ಟ್ಯಾಕ್ಸ್ ಇಷ್ಟು ದಾರಿ ತಗೋತಾರೆ, ರೋಡ ಸರಿಯಾಗಿ ಮಾಡಿಸಲ್ಲ. ಆ ದುಡ್ಡ ತಗೊಂಡು ರೋಡ ಮಾಡಿಸ್ಬಿಟ್ರೆ ವೆಹಿಕಲ್ಗೆ ನಮಗೆ ತಾಕಂದಿರ್ಬೋದು, ಬೇರೆ ಬೇರೆ ತೊಂದರೆಗಳು ಯಾವುದೇ ರೀತಿಯಲ್ಲೂ ಬರಲ್ಲ. ಗಾಡಿ ರಿಪೇರಿ ಕಮ್ಮಿ ಬರ್ತವೆ. ಇದನ್ನ ಸಾರಿಗೆ ಇಲಾಖೆಯವರು ಗಮನ ಹರಿಸ್ಬೇಕು. ದಯವಿಟ್ಟು ಎಲ್ಲ ಕಡೆನೂ ರೋಡ ಏನು ಮೈಸೂರು ಸಿಟಿಲಿ ರೋಡ್ಗಳು ಗುಂಡಿ ಎಲ್ಲ ಇದೆ, ಡಾಂಬರ್ ಹಾಕೊಡಿ. ಬರೀ ದಸ್ತಕ್ ಮಾಡೋದಲ್ಲ, 24x7 ಎಲ್ಲಿ ಅಗದಿ ಗುಂಡಿ ಹಾಕ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲ ನೀವು ಸರ್ಕಾರದಿಂದ ಇಲ್ಲ ಕಾರ್ಪೊರೇಷನ್ ಕ್ಲಿಯರ್ ಮಾಡ್ಕೊಡಿ ಸರ್, ಅನುಕೂಲ ಮಾಡ್ಕೊಡಿ. ಯಾಕೆಂದ್ರೆ ಇವತ್ತು ಗಾಡಿಗೆ ಒಂದ್ಸಲ ಸರ್ವಿಸ್ ಹೋಗ್ಬಿಟ್ರೆ 5,000 10,000 ಬೇಕು. ಈ ದುಡ್ಡು ಮೇಲೆ ನಾವು ಸರ್ವಿಸ್ಗೆಲ್ಲ ಇಷ್ಟೆಲ್ಲ ದುಡ್ಡು ಕೊಟ್ಕೊಂಡ್ರೆ ಹಿಂಗೆ ಟ್ಯಾಕ್ಸ್ ಕಟ್ತೀವಲ್ವಾ, ಅದ್ರಲ್ಲಿ ರೋಡ್ ಮಾಡ್ಕೊಡಿ. ನಮಗೆ ರೋಡ್ ಟ್ಯಾಕ್ಸ್ ಕಟ್ತಾರೆ, ಉದ್ದೇಶ ಏನು, ವೆಹಿಕಲ್ ಚೆನ್ನಾಗಿ ಹೋಗ್ಲಿ. ಆ ಒಂದು ಉದ್ದೇಶಕ್ಕೆ ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇರೋದು. ರೋಡ್ ಟ್ಯಾಕ್ಸ್ ಬೇರೆ ಬಳಸ್ಕೊಬಿಟ್ಟು ಇವರು ನಮಗೆ ರೋಡ್ ಚೆನ್ನಾಗಿ ಮಾಡ್ಕೊಡ್ಲಿಲ್ಲ ಅಂದ್ಮೇಲೆ ಏನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ ಸರ್? ಕೆಲವರು ಏನು ಓದೇ ಇರಲ್ಲ, ಅಂದ್ರೆ ಪಾಪ ತುಂಬಾ ಬಡತನದಲ್ಲಿ ಬಂದಿರ್ತಾರೆ, ಡ್ರೈವರ್ಗಳಾಗಿರ್ತಾರೆ. ಎಷ್ಟೋ ಜನಕ್ಕೆ ಎಲ್ಲೋ ಬ್ಯಾಡ್ಜ್ಗಳು ಕೂಡ ಕೊಟ್ಟಿಲ್ಲ, ನಮ್ಗೆ ಗೊತ್ತಿದೆ ಅಲ್ವಾ? ಅದು ನೀವೇನೇ ವ್ಯವಸ್ಥೆ ಮಾಡ್ಬೇಕಾ ಸರ್ ನಿಮ್ಮ ಪ್ರಕಾರ? ನೋಡಿ ಸರ್, ಈ ಕಮರ್ಷಿಯಲ್ ವೆಹಿಕಲ್ಗೆ ನಾವು ಕಡ್ಡಾಯ ಬ್ಯಾಡ್ಜು ಅಂತ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಮಾಡಿದೆ ಅಂತ ಹೇಳಿದ್ದಾರೆ. ಈಗ ನಮಗೆ ಮೈಸೂರಲ್ಲಿ ಓಪನ್ ಪರ್ಮಿಟ್ ಅಂತ ಮಾಡ್ಬಿಟ್ಟು ಆಟೋಗಳಿಗೆ ಎಲ್ಲರೂ ತಗೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಕಾರು DL ಇರೋರೆಲ್ಲ ಓಡಿಸ್ತಾ ಇದ್ದಾರೆ. ಈಗ ಟ್ರಾಫಿಕ್, ಈಗ ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಜನಸಂಖ್ಯೆ ಆಧಾರದ ಮೇಲೆ ಇವರು ಪರಿಶೀಲಿಸಿ ಪರ್ಮಿಟ್ ಕೊಡುವಂಥದ್ದು ಉತ್ತಮ. ಯಾಕೆಂದ್ರೆ ಇವತ್ತು ಎಲ್ಲರೂ ಗಾಡಿಗಳು ತಗೊಂಡು ನಾವು ಆಟೋ ಓಡಿಸ್ತೀವಿ ಅಂತಂದ್ರೆ ಜೀವನ ನಡೆಸೋಕೆ ತುಂಬ ಕಷ್ಟ ಇದೆ. ಇವತ್ತು ಮೈಸೂರು ಡಿಸ್ಟಿಕಲ್ಲಿ ಏನು DC ಅವರು RTO ಮೀಟಿಂಗಲ್ಲಿ ನಮಗೂ ಹೇಳಿದ್ರು, ದಯವಿಟ್ಟು ಇದನ್ನ ಜನಸಂಖ್ಯೆ ಆಧಾರದ ಮೇಲೆ ಸಿಟಿಗೆ ಎಷ್ಟು ಗಾಡಿ ಬೇಕು ಅಷ್ಟು ಲಿಮಿಟ್ ಪರ್ಮಿಟ್ ಮಾಡಿ ಕಡ್ಡಾಯ ಬ್ಯಾಡ್ಜ್ ಮಾಡಿಕೊಟ್ರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಏನೇ ಅನುಕೂಲ ಇದ್ರು ನಾವು ಪಡೆಯುವಂಥದ್ದು ಇರುತ್ತೆ. ಚಾಲಕರಿಗೆ ಒಂದು ಗುರುತಿಸೋದು. ಅದಿಲ್ಲದೇನೆ ಸುಮ್ಮನೆ ಯಾರೋ ವೈಟ್ ಬೋರ್ಡಲ್ಲೇ ಬಂದವರು ಎಲ್ಲ ಕಾರಲ್ಲೂ ವೈಟ್ ಬೋರ್ಡಲ್ಲಿ ಹೊಡಿತಾರೆ, ಬೈಕಲ್ಲೂ ಹೊಡಿತಾರೆ. ಇನ್ನೂ ಎಷ್ಟು ಅಂತ ನಾವು ಮನವಿ ಮಾಡೋದು, ಸ್ಟ್ರೈಕ್ ಮಾಡೋದು, ಎಲ್ಲ ಮಾಡೋದು ಹೇಳಿ. RTOದವ್ರಿಗೆ ಬರೀ ಆಟೋದವ್ರು ಮಾತ್ರ ಕಾಣೋದು, ಯಾರೋ ಕಾಣೋದು ಅವ್ರಿಗೆ. ಅದೇ ಹೇಳಿದ್ರಲ್ಲ ಸರ್, ಚಾಮುಂಡಿ ಬೆಟ್ಟಕ್ಕೆ ವೈಟ್ ಬೋರ್ಡಲ್ಲಿ ಕಾರಲ್ಲಿ ಡ್ರಾಪ್ ಮಾಡ್ತಾರೆ. ಸುಭಾಷ್ ನಗರ ಇರ್ಬೋದು, ಅಲ್ಲೆಲ್ಲ ಟ್ಯಾಕ್ಸಿನೇ ಮಾಡ್ಕೊಂಡು ಕೂತಾರೆ, ಜೂಮ್ ಕಾರ್ ತರ. ಅವನ್ನ ಅಧಿಕಾರಿಗಳಿಗೆ ಗೊತ್ತಿದ್ದು ಹಿಡಿತಾ ಇಲ್ಲ, ಏನ್ ಮಾಡಕ್ಕಾಯ್ತದೆ ಹೇಳಿ? ಮತ್ತೆ ನಾವು ಎಷ್ಟು ಅಂತ ಸ್ಟ್ರೈಕ್. ಕೇವಲ ಒಂದು ಏನೋ ಒಂದು ಯೂನಿಫಾರ್ಮ್ ಹಾಕಿಲ್ಲ ಅಂತಂದ್ರೆ, ಅಟ್ಲೀಸ್ಟ್ ಒಂದು ಪ್ಯಾಂಟ್ ಹಾಕಿ ಶರ್ಟ್ ಹಾಕಿಲ್ಲ ಅಂದ್ರೆ, ಶರ್ಟ್ ಹಾಕಿ ಪ್ಯಾಂಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಮೇಲೆಲ್ಲ ಫೈನ್ ಹಾಕ್ತಾರೆ. ಆಮೇಲೆ ಏನೋ ಒಂದು ಸಣ್ಣ ಪುಟ್ಟದಾಗಿ ಒಂದು ದಿನ ಚೇಂಜ್ ಆದ್ರೂ ಕೂಡ ಡೇಟು ನೀವು ಕಟ್ಟುವಂತ ಒಂದು ಇನ್ಸೂರೆನ್ಸ್ ಆಯ್ತಾ, ತಕ್ಷಣ ಹಿಡಿದ್ಬಿಟ್ಟು ಫೈನ್ ಹಾಕ್ಬಿಡ್ತಾರೆ ಸರ್. 1,000 ರೂಪಾಯಿ, 2,000 ರೂಪಾಯಿ, 5,000 ರೂಪಾಯಿ ಏನು ನಾವು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹಿಡಿದ ತಕ್ಷಣ ಫೈನ್ಗಳು ಹಾಕ್ತಾರೆ. ಅದನ್ನ ನಾವು ಫೈನ್ ಹಾಕಿ ಅದು ಡಾಕ್ಯುಮೆಂಟ್ಸ್ ಲೆಕ್ಕಾಚಾರ ಬೇರೆ ಸರ್. ವೈಟ್ ಬೋರ್ಡಲ್ಲಿ ಹೊಡೆಯುವಂತವ್ರಿಗೆ ಕ್ರಮ ತಗೊಳ್ಳಿ ಸರ್. ನಮಗೂ ಜೀವನ ಮಾಡಕ್ಕೆ ಒಂದು ದಾರಿ ಆಗುತ್ತೆ. ನೀವು ಅದ್ ಬಿಟ್ಬಿಟ್ಟು ಈಗ ಬೇರೆ ಅಕಸ್ಮಾತ್ ನಾನು ವೈಟ್ ಬೋರ್ಡ್ನಾಗ ತಗೊಂಡು ಕಾರಲ್ಲಿ ಬಾಡಿಗೆ ಹೊಡೆದ್ರೆ ಬಿಟ್ಬಿಡ್ತಾರ ಸರ್. ಕಮರ್ಷಿಯಲ್ ವೆಹಿಕಲ್ ಅಂತ ಯಾಕೆ ಮಾಡಿರೋದು? ತೆಗೆದಾಕ್ಬಿಡಿ, ಒಟ್ಟಿಗೆ ವೈಟ್ ಬೋರ್ಡ್ ಮಾಡ್ಬಿಡಿ, ಪ್ರೈವೇಟ್ ವೆಹಿಕಲ್ ಮಾಡ್ಬಿಡಿ. ಎಲ್ಲಾರ ಜೀವನ ಮಾಡ್ಕೊಂಡು ಎಲ್ಲಾರ ಬಾಡಿಗೆ ಹೊಡ್ಕೊಳ್ಳಿ. 2 ಭಾಗ ಮಾಡಿದ್ರಲ್ಲ ವೈಟ್ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ ಮಾಡಬೇಡಿ. ಕಮ್ಮಿ ನನಗೆ 48 ವರ್ಷ, ಹೆಚ್ಚು ಕಮ್ಮಿ ನಾನು ನಿಮ್ಮ ಒಂದು ಆಟೋ ಇದನ್ನ 30 ವರ್ಷ ನೋಡಿದ್ದೀನಿ. ಇತ್ತೀಚೆಗೆ ಮಾತ್ರ ನಿಮ್ಗೆ ಸೇಫ್ಟಿ ಕೊಟ್ಟಿರುವಂತದ್ದು ಇಲ್ಲ ಸರ್. ಇದನ್ನ ಕಾರ್ಪೊರೇಷನ್ ಇಲಾಖೆಯಲ್ಲಿ ನಾವು 2 ವರ್ಷ ಹಿಂದೆನೆ ಒಂದು ಮನವಿ ಮಾಡಿದ್ದು, ಸರ್ಕಾರದಿಂದ ಆದೇಶ ಆಗಿತ್ತು. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಈಗಿರೋ ಕಾರ್ಪೊರೇಷನ್ ಕಮಿಷನರ್ ಒಂದು ದೊಡ್ಡ ಮನ್ಸು ಮಾಡಿ ನಮ್ಗೊಂದು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್. ಪ್ರೀಪೇಡ್ ಅಲ್ಲಿ ಇದೇ ತರ ಹೊಸ ಬಸ್ ಸ್ಟ್ಯಾಂಡ್ ಏನು ಬಂಡಿ ಮಂಟಪದಲ್ಲಿ ಆಯ್ತೈತೆ, ಅಲ್ಗೂ ನಮ್ಗೆ ಪ್ರೀಪೇಡ್ ವ್ಯವಸ್ಥೆ ಇದೇ ತರ ಮಾಡ್ಕೊಟ್ಟು 4 ದಿನ ಜೀವನ ಮಾಡಕ್ ಅನುಕೂಲ ಆಗುತ್ತೆ ಸರ್. ಖಂಡಿತ ನಾವೇನು ಹೇಳ್ತಿರೋದು, ಒಂದು ರೋಡ್ ರೆಡಿ ಆಗ್ಬೇಕು, ಇನ್ನೊಂದು ಪ್ರಿಪೇರ್ಡ್ ವ್ಯವಸ್ಥೆ ಸರಿ ಆಗ್ಬೇಕು. ಜೊತೆಗೆ ಇವತ್ತು ನೀವು ಕಸ್ಟಮರ್ ಟ್ಯಾಕ್ಸಿ ಲೋಕಲ್ ಅಲ್ಲಿ ಓಡಾಡಂತ ಆಟೋ ರಿಕ್ಷಾಗೂ ನಿಮ್ಮ ಪ್ರಿಪೇಡ್ಗೆ ಬಹಳ ಕಸ್ಟಮರ್ ಜವಾಬ್ದಾರಿಯಿಂದ ನಿಮ್ ಬಗ್ಗೆ ಇರ್ತಾರೆ ಸರ್. ಯಾಕೆಂದ್ರೆ ಏನೇ ಆದ್ರೂ ನೀವು ರೆಸ್ಪಾನ್ಸಿಬಲ್ ಇರ್ತೀರಾ. ಎಷ್ಟೋ ಆಟೋ ಚಾಲಕರು ಕಸ್ಟಮರ್ ಬಿಟ್ಟಂತ ಎಲ್ಲ ಪದಾರ್ಥಗಳನ್ನ ನೀವು ತರ್ತಿದ್ದೀರಾ ಸರ್. ಈಗ ಏನು ಗೊತ್ತಾ ಸರ್, ಪ್ರೀಪೇಡ್ ಒಂದು ಪೊಲೀಸ್ ಇಲಾಖೆ ಇನ್ಚಾರ್ಜ್ ಸರ್. ಹೌದು, ಬರುವಂತ ಹೆಣ್ಮಕ್ಳಿಗೆ ಇರ್ಬೋದು, ಎಷ್ಟೋ ಒಂದು ಸೇಫ್ಟಿ ವೈಸ್. ಯಾಕೆಂದ್ರೆ
ಇದು ಪೊಲೀಸ್ ಇಲಾಖೆ ಇನ್ಚಾರ್ಜು, ನಾವು ಹತ್ತಿದ್ರೆ ಮನೆಗೆ ತಲುಪ್ತೀವಿ ಅನ್ನೋದು ಒಂದು ಗ್ಯಾರಂಟಿ ಅಂತ ಇದೆ ಸರ್. ಈಗ ವೈಟ್ ಬೋರ್ಡಲ್ಲಿ ಬೈಕಲ್ಲಿ ಕೂತ್ಕೊಂಡು ಅವರೆಲ್ಲ ಹೋಯ್ತಾರಲ್ಲ, ನೀವು ಯಾಕೆ ಹಿಡಿತಾ ಇಲ್ಲ, ಯಾಕೆ ಫೈನ್ ಆಗ್ತಾ ಇಲ್ಲ ಅನ್ನೋದು ನಮಗೂ ಇದು ಅನುಮಾನ ಹುಡುಗಬಿಟ್ಟೈತೆ ಸರ್. ನಾವೇ RTO ಮೇಡಮ್ಗೆಲ್ಲ ಹೋಗಿ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಇದ್ರ ಬಗ್ಗೆ ಕ್ರಮನೇ ತಗೋತಿಲ್ಲ. ಇದಕ್ಕೆ ಮುಂದೆ ಏನು ಮಾಡಬೇಕು ಅಂತಂದರೆ, ಈಗ CM ಚೇಂಜ್ ಆಗಿದ್ದಾರೆ, DK ಶಿವಕುಮಾರ್ ಅವರಾಗಿದ್ದಾರೆ, ಅವ್ರಿಗೂ ಮನವಿ ಮಾಡಿ ಇದನ್ನ ಅವ್ರಿಗೆ ಹೇಳಿ ಇದನ್ನೇನಾರ ಒಂದು ವ್ಯವಸ್ಥೆ ತರಿಸಲೇಬೇಕು. ಇಲ್ಲಾಂದರೆ ಚಾಲಕರು ಮುಂದಿನ ದಿನದಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಜೀವನ ಮಾಡೋದು ಸರ್. ಸರ್ ನಾನು ಒಂದು ಮಾತು ಕೇಳ್ತೀನಿ, ಈಗ ನಿಮ್ಗೆ ಎಷ್ಟು ಜನ ಸರ್? ಇಬ್ಬರು ಹೆಣ್ಮಕ್ಳು. ನಿಜವಾಗ್ಲೂ ನೀವು ಆಟೋ ಚಾಲಕರು ಮಾಡ್ತೀರಾ ಸರ್? ಈಗ ನಾವು ಇವತ್ತಿನ ಪರಿಸ್ಥಿತಿ ಮಾಡಕ್ಕೆ ಇಲ್ಲ ನಮ್ಮ ಉದ್ಯೋಗ ಅವ್ರು ಮಾಡಬಾರ್ದು ಅನ್ನೋದೇ ಎಲ್ಲ ಕೇಳಲ್ಲ. ನಾನು ಪೊಲೀಸ್ ಇಲಾಖೆಗೆ ಹೋದ್ರು ಕೇಳಿದ್ದೀನಿ, ನಾನೊಬ್ಬ ಮಾಧ್ಯಮನಾಗಿ ನನ್ನ ಮಗನ ಮಾಧ್ಯಮ ಮಾಡಲ್ಲ. ಕಷ್ಟಪಟ್ಟು ನಾವು ಕಷ್ಟಪಟ್ಟಿರೋದು ಮಾಧ್ಯಮದಲ್ಲಿ ಇಟ್ಕೊಂಡು, ನೀವು ಕಷ್ಟಪಟ್ಟಿರೋದು ಆಟೋ ಚಾಲನೆಯಲ್ಲಿ, ಇಲ್ಲಿ ಊಬರ್ ಒಂದು ಪಾಪ ಕಷ್ಟಪಟ್ಟಿರೋದು, ಪೊಲೀಸ್ ಇಲಾಖೆಯಲ್ಲಿ ಕಷ್ಟಪಟ್ಟಿದ್ದು ನಮ್ಮ ಮಕ್ಕಳು ಬೇಡ ಅಂತೀವಿ. ಹೌದು ಸರ್, ಎಲ್ಲ ಇಲಾಖೆಯಲ್ಲೂ ಎಲ್ಲ ಕೆಲಸ ಎಲ್ಲ ಉದ್ಯೋಗದವ್ರು ತಂದೆ ತಾಯಿ ನಮ್ಮ ಕೆಲಸ ಮಕ್ಳಿಗೆ ಬೇಡ ಚೇಂಜಸ್ ಮಾಡಕ್ಕೆ, ಅದಕ್ಕೋಸ್ಕರ ಎಜುಕೇಶನ್ ಕೊಡ್ತಾರೆ. ಆ ಎಜುಕೇಶನ್ ಕೊಡ್ಸಕ್ಕೆ ನಮ್ಮ ದುಡಿಮೆ ಇದ್ರೆ ಸರ್ ಎಜುಕೇಶನ್ ಕೊಡ್ತಾರೆ. ಆ ದುಡಿಮೆನೇ ಕಿತ್ಕೊಂಡ್ಬಿಡ್ತಾರೆ ಬೈಕ್ ಟ್ಯಾಕ್ಸಿ ಅವರು. ಅಂದ್ರೆ ನಾವು ದುಡಿಮೆ ಮಾಡಿ ಮಕ್ಳಿಗೆ ಸಾಕಾಗ್ತದೆ, ಓದಿಸಬೇಕಾಯ್ತದೆ. ಈಗ ನಮ್ಮ ರೂಟಿಗೆ ಬರಬಾರ್ದು ಅಂದ್ರೆ ನಾವು ಓದಿಸ್ಲೇಬೇಕು. ಅದಕ್ಕೋಸ್ಕರ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ನೀವು ಆದಷ್ಟು ಬೇಗ ಕಡಿವಾಣ ಹಾಕ್ಬೇಕು ಬೈಕ್ ಟ್ಯಾಕ್ಸಿಗೆ, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಯ್ತದೆ. ಎಸ್ ಸರ್, ನೋಡಿ ನಿಜವಲ್ಲೂ ಮೈಸೂರಿನ ಆಟೋ ಚಾಲಕರ ಬಗ್ಗೆ ಬಹಳ ಪ್ರಶಂಸೆ ಇದೆ. ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡುವಂಥದ್ದು ಆಟೋ ಚಾಲಕರು ಈ ಸಿಕ್ತು ತಗೊಂಡು ಕೊಟ್ಟರು, ಸ್ಟೇಷನ್ನಲ್ಲಿ ಒಳ್ಳೆ ರೀತಿಯಾದಂಥ ರೆಸ್ಪಾನ್ಸ್ ಬಂತು, ಎಷ್ಟೋ ಜನ ಹೆಣ್ಮಕ್ಳು ಇಂಥ ಸೇಫ್ಟಿಯಾಗಿ ಹೋಗುವಂಥ ಆಟೋ ಚಾಲಕರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಏನಾಗಿದೆ ಅಂತಂದ್ರೆ, ಕೇವಲ ಇದು ಹೈಕೋರ್ಟ್ ತೀರ್ಮಾನ, ಏನು ಓಲಾ ಊಬರು ಇವೆಲ್ಲ ಏನಕ್ಕೆ ಅಂತಂದ್ರೆ ಹೈಕೋರ್ಟ್ಗೇನು ಸಮಸ್ಯೆ ಆಗಲ್ಲ ತೀರ್ಪು ನೀಡಕ್ಕೆ, ಬಟ್ ಇಲ್ಲಿ ಲೋಕಲ್ ಆಗಿರುವಂಥ ಆಟೋ ಚಾಲಕರು, ಕರ್ನಾಟಕ ರಾಜ್ಯದ ಆಟೋ ಚಾಲಕರಿಗೆ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಈ ಒಂದು ಹೈಕೋರ್ಟ್ ತೀರ್ಮಾನ ಯಾಕೆ ಈ ರೀತಿಯಾದಂಥ ತೀರ್ಮಾನಗಳು ತಗೊಳುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕೆಂದ್ರೆ ಇವತ್ತು ಮೈಸೂರಿನಲ್ಲಿ, ರಾಮಕೃಷ್ಣ ನಗರಿ ಮೈಸೂರಿನಲ್ಲಿ ಆಟೋ ಚಾಲಕರು, ಲಕ್ಷಾಂತರ ಜನ ಆಟೋ ಚಾಲಕರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅದು ಈ ಥರ ಒಂದು ಅವ್ರದ್ದೇ ಆದಂಥ ಒಂದು ವೃತ್ತಿಪರ ಜೀವನ ತಲತಲಾಂತರ ಮಾಡೋಂಥದ್ದು. ಅವರೊಬ್ಬರು ಮಾತು ಹೇಳಿದ್ರು, ಹೌದು ನಾನು ನನ್ನ ಮಕ್ಕಳನ್ನ ಆಟೋ ಚಾಲಕರು ಮಾಡಲ್ಲ ಅಂತ, ಯಾಕೆಂದ್ರೆ ಅವ್ರ ವೃತ್ತಿ ಅವ್ರು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಾವು ಏನು ನೋಡ್ತೀವಿ ಅಂದರೆ, ಎಷ್ಟೋ ನಾನು ಸಿಕ್ಕಾಬಿಟ್ಟು ಆಟೋ ಚಾಲಕರ ಬಗ್ಗೆ ಸುದ್ದಿ ಮಾಡಿದ್ದೀನಿ ಒಳ್ಳೆ ರೀತಿಯಲ್ಲಿ, ಅವರು ಇರುವಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಕೂಡ ಸುದ್ದಿ ಮಾಡಿದ್ದೀನಿ. ಎಲ್ಲ ಒಂದು ಕಡೆ ಪಾರ್ಕಿಂಗ್ ಹಾಕ್ಬಿಟ್ರೆ ತಗೊಂಡ್ಬಂದು ಫೋಟೋ ಹೊಡ್ಕೊಂಡ್ಬಿಡ್ತಾರೆ. ಇವರೆಲ್ಲ ಪಾರ್ಕಿಂಗ್ ಹಾಕ್ತಾರಲ್ಲ ವೈಟ್ ಬೋರ್ಡ್ಗಳು, ಅವ್ರಿಗೇನು ಕೇಳೋಂಥ ತಾಕತ್ ಮಾಡಲ್ಲ ಸಂಬಂಧಪಟ್ಟಂಥ RTOದವರು. ಆಯ್ತಾ, ನಾನು ನಿಮ್ಮ ನಾರಾಜ್ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇವತ್ತೇನು ಅತಿ ಹೆಚ್ಚು RTOದವರು ಸುದ್ದಿ ಮಾಡಿರೋದು ನಾನೇ, ನಿಮ್ಮ ಭ್ರಷ್ಟಾಚಾರಗಳನ್ನ ತಗೊಂಡ್ಬಂದಿರೋದು ನಾನೇ ಒಂದಷ್ಟು ವಿಚಾರಗಳಲ್ಲಿ. ಹಾಗಾಗಿ ನಿಜವೂ ಒಂದು ಇವತ್ತು ಆಟೋ ಚಾಲಕರಿಗೆ ಇರುವಂಥ ಅನುಭವ ಮಾಡ್ತಾರೆ ನೋಡಿ. ಒಂದು ಹೆಚ್ಚು ಕಮ್ಮಿ 30 ವರ್ಷದಿಂದ ಇಲ್ದಿರೋಂಥ ಒಂದು ಮೇಲ್ಚಾವಣಿ ಇವತ್ತು ಆಟೋ ಚಾಲಕರಿಗೆ ಮಾಡಿಕೊಟ್ಟಿದ್ದಾರೆ ಕಾರ್ಪೊರೇಷನಿಂದ. ಆದರೆ ಅದಕ್ಕೆ ತಕ್ಕಂಗೆ ಅವ್ರು ಹೇಳದಂಥ ಎಲ್ಲ ಮನವಿ ಕೂಡ ಆಗಬೇಕು ನೋಡಿ. ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಅಂದರೆ ಅಚಾನಕ್ಕಾಗಿ ಆಟೋ ಚಾಲಕರು ಎಲ್ಲ ಸ್ನೇಹಿತರು ಪರಿಚಯ ಆಗ್ತಾರೆ. ನಾನು ಈ ಕಳ್ಳಗಾಡಿ ಮೇಲೆ ಕೆಲವರು ಹಣ್ಣುಗಳನ್ನ ತೂಕದಲ್ಲಿ ಮೋಸ ಮಾಡ್ತಾರೆ ಅಂತ ಒಂದು ಸುದ್ದಿ ಮಾಡೋಕ್ಕೆ ಬಂದೆ ಕೆಲವರು. ಹಾಗಾಗಿ ಅವರು ವಾಲಂಟಿಯರಿಗೆ ಬಂದರು, ಸರ್ ದಯವಿಟ್ಟು ನಮ್ಮದು ಒಂದು ಮನವಿ ಕೇಳಿ. ಮತ್ತು ಇನ್ನೊಂದು ನಮ್ಮ ಕರ್ಮಚಾರಿಗಳ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆಂದರೆ ಇಡೀ ರಾಜ್ಯದ ಒಂದು ಕರ್ಮಚಾರಿ ಕುಟೀರಗಳು ಏನಿದೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದು ಅನುದಾನಗಳಿಂದ ಆಗಿರುವಂಥದ್ದು. ಪಾಪ ಅವ್ರಿಗೂ ಭಾಳ ಕಷ್ಟ ಇದೆ. ಇವತ್ತು ಕೇವಲ ಅಂಗಡಿ ಮಳಿಗೆ ಕೊಟ್ಟರೆ ಮಾತ್ರ ಸಾಲಲ್ಲ. ವ್ಯಾಪಾರ ಸರ್ ಹೆಂಗಿದೆ ಸರ್? ವ್ಯಾಪಾರಗಳು ಹೆಂಗಿದೆ? ವ್ಯಾಪಾರಗಳು ಕಮ್ಮಿ. ಹಾಗಾಗಿ ಯಾವುದೂ ಇಲ್ಲ. ಪಬ್ಲಿಕ್ ಎಲ್ಲಿ ಆ ಕಡೆ ಈ ಕಡೆ ಡಿವೈಡ್ ಆಯ್ತಾರೆ. ರೂಟ್ಗಳು ಚೇಂಜ್, ಎಲ್ಲೆಲ್ಲ ಬಸ್ಸಿಗೆ ಎಲ್ಲೆಲ್ಲ ಇದು ಮಾಡ್ತಾರೆ, ಎಲ್ಲ ಕಡೆ ಅಗದಿದ್ರೆ ಪರಿಸ್ಥಿತಿ ಇದೆ ಸರ್. ಓಕೆ ಸುಮಾರು ವರ್ಷಗಳಿಂದ ಈ ಜೀವನ ಉತ್ಪಾದನೆ ಕೆಲವೆಲ್ಲ ಮಾಡ್ಕೊಂಡಿರ್ತಾರೆ ಬಂದಿರ್ತಾರೆ. ಇದರಲ್ಲಿ ಏನಪ್ಪ ಅಂತಾರೆ, ಜೀವನದಲ್ಲಿ ಯಾರೋ ಒಬ್ಬರು ಇಲ್ಲಿ ಯಾರು ರೀತಿ ಮಾಡೋಕ್ಕಾಗಲ್ಲ. ಎಲ್ಲವೂ ನ್ಯಾಯಯುತವಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸ್ ಇಲಾಖೆಗೂ ಸಹಕಾರ ಮಾಡ್ತಾರೆ. ಪೊಲೀಸ್ ಇಲಾಖೆಯವರು ಏನು ಕೇಳ್ತಾರೆ, ಇದಕ್ಕೆ ನೋಡ್ರಪ್ಪ ಸರ್, ನಾನು ಲೈವಲ್ಲಿ ಇದ್ದೀನಿ, ಏನೇನು ಕಲೆಕ್ಷನ್ ಏನಾರು ಮಾಡ್ತಾರೆ ಸರ್ ಪೊಲೀಸ್? ನಾವು ಕಂಡಿರಂಗೆ ಇಲ್ಲಿ ಒಂದು ಪ್ರೀಪೇಡ್ ಬರೋಕ್ಕೂ ಮುಂಚೆ ಈ ಜಾಗದಲ್ಲಿ ಒಂದು 25 ವರ್ಷ 30 ವರ್ಷದಿಂದ ಮಾಡ್ತಾ ಇಲ್ಲಿತ್ತು. ಪ್ರೀಪೇಡ್ ಏನಾಯಿತು ಅಂತಂದರೆ, ಒಂದು ರಿಲಯನ್ಸ್ ಅಂತ ನಿಮ್ದು ಇಲ್ಲಿ ಮಾಡಿದ್ರಿ. ಆ ರಿಲಯನ್ಸ್ ಅವರು ಏಜೆನ್ಸಿ ಮೂಲಕ ಏನಾಯಿತು, ಈ ಪ್ರೀಪೇಡ್ನ ಆ ಕಡೆ ಮಾಡ್ಕೊಳ್ಳಿ ನಮ್ಗೆ ತೊಂದರೆ ಆಗುತ್ತೆ ಅಂತ ರಿಲಯನ್ಸ್ ಅವರು ಪ್ರಶ್ನೆ ಮಾಡಿದ್ರು. ಆ ರಿಲಯನ್ಸ್ ಅವರು ಪ್ರಶ್ನೆ ಮಾಡಿದಾಗ ಏನಾಯಿತು, ತಾಡಿ ಇವ್ರಿಗೆ ನಮ್ಮ ಟ್ರಾಫಿಕ್ ಸೆಕ್ಷನಲ್ಲಿ ಮೈಸೂರು ನಗರ ಟ್ರಾಫಿಕ್ ಆಯುಕ್ತರಿಗೆ ಒಂದು ಮನವಿ ಕೊಟ್ಟು ಅವ್ರು ಏನು ಮಾಡಿದ್ರು,
ನಮ್ಮ ಇರೋಂಥ ಜೀವನಗಳನ್ನ ಫುಟ್ಪಾತಲ್ಲಿ ಮಾಡೋಂಥವ್ರು 30 ಚಪ್ಪಲಿ ಅಂಗಡಿ ಇರ್ಬೋದು, ನೂಲು ಅಂಗಡಿ ಇರ್ಬೋದು, ಹೆಣ್ಣು ವ್ಯಾಪಾರ ಎಲ್ಲರೂ ಪಾಪ ಇಲ್ಲಿ ಅವತ್ತಿಂದ ಜೀವನ ಮಾಡ್ಕೊಂಡು ಬಂದಿರೋ, ಅವ್ರು ಬದುಕು ಕಟ್ಕೊಂಡು ಬಂದಿರೋ, ಮಕ್ಕಳು ಎಜುಕೇಶನ್ ಕೊಡ್ತಾ ಇದ್ದಾರೆ. ನಾವು ಮಾಡ್ತಾ ಇದೀವಲ್ಲ ಫುಟ್ಪಾತಲ್ಲಿ ವ್ಯಾಪಾರ ಅಂದ್ಬಿಟ್ಟು ಮಕ್ಕಳಿಗೆ ವ್ಯಾಪಾರಕ್ಕೆ ಬಿಟ್ಟಿಲ್ಲ. ಸೊ ಆ ರೀತಿಲಿ ಏನಾಗ್ತಾ ಇದೆ ಅಂದರೆ ಇವತ್ತೊಂದು ದಿವಸ ಆವತ್ತು ದಿವಸ ಏನು ತೆರವುಗೊಳಿಸಿದ್ರು, ಮತ್ತು ಅದೇ ದಿನದಲ್ಲಿ ನಮ್ಗೆ ಬೇಕು ಅಂತೇಳಿ ಹಿಂದೆ ನಮ್ಮ ACP ಶಂಕರೇಗೌಡ ಇದ್ರು. ಆ ಶಂಕರೇಗೌಡರು ಮತ್ತು ಹಿಂದೆ ನಮ್ಮ MLA ಶಂಕರಲಿಂಗೇಗೌಡರು ಅವರು ಇದ್ರು. ಅರುಣ್ ಕುಮಾರ್ ಅಂತ ಇದ್ದಾರೆ, ಈಗೂರ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅರುಣ್ ಕುಮಾರ್. ಅವರೆಲ್ಲ ಬಂದು ಸಹಕಾರ ಮಾಡಿ ಎಲ್ಲ ವಿಚಾರ ಚರ್ಚೆ ಮಾಡಿತನ ಈ ಜಾಗದಲ್ಲಿ ನೋಡಪ್ಪ ಹಿಂಗೆ ನೀವು ಇಟ್ಕೊಳ್ಳಿ ಅಂತೇಳಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಕೆಲವು ಏನೋ ಹೇಳ್ತಾರೆ ಆ ವಿಚಾರದಲ್ಲಿ ಏನಂದ್ರೆ ಇಲ್ಲಿ ಯಾವ ಎಲ್ಲ ಒಂದು ಯೂನಿಯನ್ ಥರ ಮಾಡಿದ್ವಿ ಸರ್. ಇಲ್ಲಿ ಚಂದ್ರಗುಪ್ತ ರೋಡಲ್ಲಿ ಯೂನಿಯನ್ ಥರ ಮಾಡಿದ್ವಿ. ಯೂನಿಯನ್ ಥರ ಅಂದರೆ ಯಾವುದೇ ರೀತಿಯಲ್ಲಿ ಅಪ್ಪ ಇಲ್ಲಿ ಮೋಸದಾಗ ಮಾಡಕ್ಕೆ ಹೋಗ್ಬಿಡಿ, ನ್ಯಾಯವಾದ ರೀತಿಯಲ್ಲಿ ರೈಟ್ ಹೇಳಿತಾನ ತಗೊಡಿ ಅಂತ ಹೇಳಿದಾನೆ. ಆ ತೂಕದಲ್ಲೆಲ್ಲ ಕರೆಕ್ಟಾಗಿ ಕೊಡೋಕೆ ಇವತ್ತಿನ ಎಲ್ಲ ತಗಡಿ ನೋಡ್ಕೊಬನ್ನಿ, ಯಾವುದೇ ತಗಡಿಲಿ ಆ ಥರ ಮೋಸ ಇಲ್ಲ. ಮೋಸ ಮಾಡೋಕ್ಕೂ ನಾವು ಇಲ್ಲಿ ಬಿಡೋಲ್ಲ. ನಾವೊಂದು ಇಲ್ಲಿ ನಾನು ಮೈಸೂರು ಸಿಟಿ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ ನಾನು ಒಬ್ಬ ಇದಾಗಿದ್ದೀನಿ ಮೆಂಬರ್, ಮತ್ತು ಸಾಲದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಮೈಸೂರಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ ಸರ್. ಸೊ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಆ ರೀತಿ ಮಾಡೋಕ್ಕೆ ಬೇಡ ಅಂತೇಳಿ ಎಲ್ಲರೂ ಒಂದು ಬಂದೋಬಸ್ತ್ ಮಾಡಿ ಒಂದು ಅನ್ಯೂನ್ಯವಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ರಪ್ಪ. ಇಲ್ಲಿ ಯಾರಿಗೂ ಪಬ್ಲಿಕ್ ಸರೋದ್ರಿಗೆ ಯಾರಿಗೂ ಇದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ ಮಾಡಿದ್ವಿ ಸರ್. 10 ರೂಪಾಯಿ ಜಾಸ್ತಿ ಹೇಳಿ ಕೊಡಿ, 10 ರೂಪಾಯಿ ಜಾಸ್ತಿ ಇಷ್ಟೇ. ನಾಳೆ ದಿನ ನಾವು ತೂಕಲ್ಲಿಗೆ ಮೋಸ ಮಾಡಿ ಅಥವಾ ಗೊತ್ತಿಲ್ಲದೇನೆ ಚೇಂಜ್ ಆದಾಗ ಬಟ್ಗಳು ಅವಾಗೇನಾಗುತ್ತೆ, ಅವ್ರ ಹತ್ರ ಯಾಕೆ ಒಂದು ಮಾತು ಕೇಳಬೇಕು? ಹೌದು ಸರ್, ಅದನ್ನೆಲ್ಲ ಕಂಡೀಷನ್ ಮಾಡಿದ್ದೀವಿ ಸರ್ ನಾವಿಲ್ಲಿ. ಆಮೇಲೆ ಇನ್ನೊಂದೇನು ಗೊತ್ತೇನ್ರಿ, ನೀವು ಕಾರ್ಪೊರೇಷನ್ ಅವರು ದೊಡ್ಡ ಮಾಲ್ಗಳನ್ನ ಕೇಳಲ್ಲ ಪಾಪ. ಏನೋ ಒಂದು ತಳ್ಳೆ ಗಾಡಿ ಮೇಲೆ ವ್ಯಾಪಾರ ಮಾಡೋರ್ನೆಲ್ಲ ಕೇಳ್ತೀರ ನೀವು. ಹೌದಾ, ಅವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗುತ್ತೆ? ನಿಮ್ಗೆ ತಾಕತ್ತಿದೇನ್ರಿ? ಕಾರ್ಪೊರೇಷನ್ ಅವ್ರು ನೀವು ಹೋಗ್ಬಿಟ್ಟು ದೊಡ್ಡ ಹೋಟೆಲ್ಗಳು ಮಾಲ್ ಹತ್ರ ಹೋಗ್ಬಿಟ್ಟು ನೀವು ನಿಜವಾಗ್ಲೂ ನೀವು ಅವ್ರ ಹತ್ರ ಹೋಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಿರಾ? ಎಷ್ಟೆಷ್ಟು ಟ್ಯಾಕ್ಸ್ ಬಿದ್ದಿದೆ ಅಂತದ್ರಲ್ಲಿ? ಇನ್ನೊಂದು ವಿಚಾರ, ಓಕೆ, ನಾವು ಇಲ್ಲಿ ಇಷ್ಟು ವರ್ಷದಿಂದ ಮಾಡಿದರೆ ಒಂದಷ್ಟು ಮನವಿಗಳು ಕೊಟ್ಟಿದ್ದಾರೆ. ನಾವೀಗ ಒಂದು ಸ್ವಲ್ಪ ನಮ್ಮ ಮೈಸೂರು ನಮ್ಮ ಚಾಮರಾಜ ಕ್ಷೇತ್ರದ MLA ಶಾಸಕರಾದ ಹರೀಶ್ ಗೌಡ್ರ ಹತ್ರ ಒಂದು ಮನವಿ ಬರಬೇಕು ಅಂತ ಮಾಡಿದ್ದೀವಿ. ಫುಟ್ಪಾತಲ್ಲಿರೋಂಥವ್ರು ಗಾಡಿ ಏನಿರುತ್ತೆ ಗಾಡಿ ತಳ್ಕೊಂಡು ಹೋಗ್ಬೇಕು, ತರಬೇಕು, ಮಾಡಬೇಕು. ಇರೋ ಜಾಗದಲ್ಲೇ ಒಂದು 3x5 3x6 ಫಿಕ್ಸಬಲ್ ಆಗಿ ಒಂದು ಮಾಡಿ ಸೇಫ್ಟಿ ಮಾಡಿಕೊಟ್ರೆ ಫುಟ್ಪಾತಲ್ಲಿ ಈ ಸರ್ಕಾರನೇ ಆಗಲಿ, ನಗರ ಪಾಲಿಕೆನೇ ಆಗಲಿ, ನಗರಾಭಿವೃದ್ಧಿನೇ ಆಗಲಿ, ಜಿಲ್ಲಾಡಳಿತನೇ ಆಗಲಿ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ನನ್ನ ಉದ್ದೇಶ. ಯಾಕಂದರೆ ಇವತ್ತೊಂದು ದಿವಸ ಅಷ್ಟು ವರ್ಷದಿಂದ ಇಲ್ಲಿ ತಡ್ಕೊಂಡು ಹೋಗ್ಬೇಕು, ತಡ್ಕೊಂಡು ಬರಬೇಕು, ಮಳೆ ಬಂದರೆ ಒಬ್ಬ ಚಿತ್ರ ಕಟ್ಕೋಬೇಕು, ಮಾಡಬೇಕು. ಇಂಥ ಪರಿಸ್ಥಿತಿ ಇರುವಾಗ ಇಲ್ಲೊಂದು ದಿವಸ ಯಾಕಂದರೆ ನಾವು ಕಾರ್ಪೊರೇಷನ್ಗೆ ನಾವು ತಂದೆ ಕಡೆ ಮಾಡಿದ್ದೀವಿ. ಯಾಕಂದರೆ ನಾವು ಫುಟ್ಪಾತ್ ವ್ಯಾಪಾರಗಳಲ್ಲಿ ರಸ್ತೆ ಸಂಘ ವಸೂಲಿ ಮಾಡಲ್ಲ. ಇಲ್ಲ ಸರ್, ಅವೆಲ್ಲ ಏನಿಲ್ಲ ಸರ್. ಕಾರ್ಪೊರೇಷನ್ ಅವರು ಬರಲ್ಲ, ಇನ್ನೊಬ್ರು ಬರಲ್ಲ, ಯಾರು ಬರಲ್ಲ ಸರ್. ಇರೋಂಥ ವಿಚಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರು ಕೊಡಲ್ಲ ಸರ್. ಏನಿದೆ ಅಂತ ಮಾನವೀಯದಿಂದ ನಾವೇ ಯಾರು ಏನೋ ಇಲ್ಲಿ ಒಂದು ಸ್ವಲ್ಪ ತೊಂದರೆ ಆಯಿತು ಅಂದರೆ ಈ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀವಿ. ಬಸ್ ಚಾರ್ಜ್ ಕೊಟ್ಟಿದ್ದಾರೆ, ಮತ್ತೆ ಅವ್ರಿಗೆ ಊಟ ಉಪಚಾರ ಮಾಡ್ತೀವಿ, ಅವ್ರು ಕರ್ಕೊಂಡೋಗಿ ಬಸ್ಸು ಕುಣಿಸ್ತೀವಿ. ಇಂಥ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಸರ್. ಇದು ಯಾವುದೇ ರೀತಿ ನಾವು ಲೋಕದೋಷ ಮಾಡೋಕ್ಕೆ ಇಲ್ಲಿ ಅವಕಾಶ ಮಾಡ್ತಾ ಇಲ್ಲ. ನೋಡಿ, ನಾನು ಯಾರೋ ಒಬ್ರು ಮಾಡಿದ್ರೆ ಅದನ್ನ ತೊಂದರೆ ಆಗುತ್ತೆ ಅಂತ ನಾವು ಅವ್ರಿಗೆ ಕಡಿಮೆ ಖಂಡಿತ ಸರ್. ನೋಡಿ, ಸಫಾಯಿ ಚರ್ಮ ಏನೋ ಇವರು ಗುಡ್ಡೆಗಳು ಇಟ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ರಾಜ್ಯ ಸರ್ಕಾರದ ಮನ್ನಣೆ ಇದೆ ಮತ್ತು ಕೇಂದ್ರ ಸರ್ಕಾರದ ಮನ್ನಣೆ ಇದೆ. ಅದನ್ನ ಅವರು ನೋಡಿ ಇವತ್ತು ಸರಿಸುಮಾರು 16 ವರ್ಷಗಳಿಂದನೂ ಕೂಡ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳು ಏನು ಹೇಳ್ಕೊಂಡು ಮೈನಾರಿಟಿ ಅಂತ ಹೇಳ್ಕೊಂಡು ಮತ್ತೆ ದೊಡ್ಡ ಹೋರಾಟ ಮಾಡಿದ್ರಿ ಅವರು. ಏನು ಇವತ್ತು ಆ ಹೋರಾಟನ ನಾನೇ ಸುದ್ದಿ ಮಾಡಿದ್ದೆ DC ಆಫೀಸಲ್ಲಿ. ಏನು ಅಂತಂದ್ರೆ ಪರಿಷ್ಕರಣೆ ಮಾಡಬೇಕು. ಆ ಪರಿಷ್ಕರಣೆ ಯಾವಾಗ್ರಿ ಮಾಡೋದು? ನೀವು ಯಾರ ಹೆಸರು ಹೇಳ್ಕೊಂಡು ನೀವೆಲ್ಲ ರಾಜಕೀಯ ಮಾಡ್ತೀರಿ? ನಿಜವೂ ರಾಜಕೀಯ ಬೇಕು ಕೆಲವೊಂದು ರಾಜಕೀಯ ನಾಯಕರಿಗೆ. ಹಾಗಾಗಿ ಇವತ್ತು ದಲಿತ ಸಮುದಾಯಗಳು ಎಷ್ಟು ಇವತ್ತು ಕಷ್ಟಪಡ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ಹಾಗಾಗಿ ಯಾವುದೇ ರಾಜ್ಯ ಸರ್ಕಾರಗಳು ಬಂದರೂ ಕೂಡ ಇವತ್ತು ಜಾತಿ ಪರಿಷ್ಕರಣೆ ಅಂತೀರಾ. ಹಾಗಾಗಿ ಜಾತಿ ಪರಿಷ್ಕರಣೆ ಮಾಡೋದು ಬರೀ ಕೇವಲ ನೀವು ಒಂದು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅಷ್ಟೇ ಹೊರತು ವೋಟ್ ಬ್ಯಾಂಕ್ಗೋಸ್ಕರ ನೋಡಿ ಅವ್ರು ಹೇಳ್ತಾರೆ ವೋಟ್ ಬ್ಯಾಂಕ್ಗೋಸ್ಕರ ಮುಂದಿನ ಇವತ್ತು ಯಾರು ಬುದ್ಧಿವಂತರು ಎಲ್ಲ ಜನಗಳು ಆಗಿದ್ದಾರೆ. ಆದರೆ ನಿಮ್ಮ ವೋಟ್ ಬ್ಯಾಂಕ್ನ ಕೈವಾಡಗಳು ನಡೆಯಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರಲ್ಲೂ ಒಂದಷ್ಟು ಬೀದಿ ವ್ಯಾಪಾರಿಗಳು ಭಾಳ ಇವತ್ತು ಸಫರ್ ಪಡ್ತಾ ಇರೋದು ಇವತ್ತು ಮೈಸೂರು ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಬಂದರೂ ಈಗ SIR ಮಾಡ್ತಾ ಇದ್ದೀರಾ. SIR ಅಲ್ಲಿ ಪಾಪ ಸರ್ ನಿಜವಲ್ಲೂ ನಿಮ್ಮ ಮನೆಗೆ ಬಂದಿದ್ರಾ ಸರ್? SIR ಮಾಡ್ತಾರಂತ ವಿಚಾರ ಏನಾಗಿದೆ ಅಂದ್ರೆ ಈಗ SIR ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಇವೆಂಟ್ಸ್ ಅಂತ ಹೇಳಿದ್ದಾರೆ ವಿಚಾರ. ಓಕೆ, ಅದರಲ್ಲಿ ಏನಪ್ಪಾ ಅಂದ್ರೆ 2002ರಲ್ಲಿ ಯಾರು ವೋಟ್ ಹಾಕಿದ್ರು
ಅದನ್ನ ಪರಿಷ್ಕರಣೆ ಮಾಡಿ ಅಲ್ಲಿ ಇದು ತಗೊಂಡು ಬನ್ನಿ ಅಂತ ಅಂದ್ರೆ ಕೆಲವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ತಿಳಿದವ್ರು ಮಾಡ್ತಾರೆ, ತಿಳಿದವ್ರಿಗೆ ಇದಿಲ್ಲ. ಅದಕ್ಕೆ BLಗಳು ಮತ್ತೆ BLಗಳ ಸೆಕೆಂಡ್ ಅಂತ ಏನೋ ಮಾಡಿ BLOಗಳು ಮಾಡ್ಬೇಕು. ಸೊ ಆಗ ಮಾಡ್ತಾ ಇರೋದ್ರಿಂದ ಅದು ಮನೆ ಮನೆಗೆ ಹೋಗಿ ತಲುಪಿಸಿ ಮಾಡೋಂಥದ್ದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಯಾಕಂದ್ರೆ ಈಗ ಕೆಲವ್ರಿಗೆ ಆಗಲ್ಲ, ಏನೋ ಒಂದು ಟೇಬಲ್ ಹಾಕಿ ಕೊಟ್ಟಿರ್ತಾರೆ, ಮಾಡೋದು ಅದ್ರಲ್ಲೇ ಪರವಾಗಿಲ್ಲ. ಬಟ್ ಏನಂದ್ರೆ BLOಗಳು ಬಂದಿದ್ದ ಜೊತೆಲಿ ನಿಂತ ಕೆಲಸ ಮಾಡೋಂಥದ್ದೇ ಒಳ್ಳೇದು. ಸರ್ ಉದಾಹರಣೆಗೆ ಸರ್ ಈಗ ನಮ್ಮ ಇಲ್ಲಿ ಕಾರ್ಮಿಕರು ಅವ್ರು ವ್ಯಾಪಾರ ಮಾಡಕ್ ಬಂದಿರ್ತಾರೆ, ಈಗ ಉದಾಹರಣೆಗೆ ಇವರೇ ಮನೇಲಿ ಇರಲ್ಲ, ಇವ್ರನ್ನ ಹೆಂಗೆ SIR ಮಾಡಕ್ಕಾಗುತ್ತೆ ಸರ್? ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಫಸ್ಟ್ ಟೈಮ್ ಬಂದಾಗ ನಾವು ಬಂದು ನಿಮಗೆ ನೋಡಿ ಇಟ್ಕೊಡ್ತೀವಿ ಫಾರಮ್ ಇಟ್ಟು, ನೀವು ಎಲ್ಲಿ ಓಟ್ ಮಾಡ್ತಾ ಇದ್ರ ಅಂತ. ಆ ಓಟ್ ಕೊಟ್ಟಾಗ ಅದನ್ನ ನಾವು ಒಂದು ಫಾರ್ಮೇಟ್ ಕೊಟ್ಟಾಗ ನೀವು ಅದು ಫಿಲ್ಅಪ್ ಮಾಡ್ಕೊಡ್ಬೇಕು. ನೀವು ಆ ಮನೇಲಿ ಇಲ್ಲ ಅಂತ ಇಟ್ಕೊಳ್ಳಿ, ಆ ಮನೆಗೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಆ ಸ್ಟಿಕ್ಕರ್ ಹಾಕಿದ್ಮೇಲೆ ಒನ್ ಟೈಮ್ ಅದು 1-2-3 ಡೇ ಮಾಡಿರ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ನಿಮಗೆ ಒಂದು ಆ್ಯಪ್ ಕೊಟ್ಟಿರ್ತೀವಿ, ಮೊಬೈಲ್ ನಂಬರ್ ಕೊಡ್ತೀವಿ, ವಾಟ್ಸಪ್, ಅದನ್ನ ನೀವೇ ಮಾಡ್ಕೋಬಹುದು ನೀವಿಲ್ಲ ಅಂದ್ರೆ. ಅದು ಒಳ್ಳೆ ವೆಲ್ ಡನ್ ಗುಡ್. ಬಟ್ ಆ ಥರ ಮಾಡಿ ಪ್ರತಿಯೊಬ್ಬ ಅಧಿಕಾರ ನನ್ನ ಅನಿಸಿಕೆ ಪ್ರಕಾರವಾಗಿ ನೀವು ವೋಟರ್ ID ಮಾಡೋದ್ಕಿಂತ ಈಗೇನು ಇಡೀ ಒಬ್ಬ ವ್ಯಕ್ತಿಗೆ ಇಡೀ ನೀವು ದೇಶ ದುಡ್ಕೊ ಬಂದ್ರು ಒಬ್ಬನಿಗೆ ಏನಂದ್ರೆ ಆಧಾರ್ ಕಾರ್ಡ್ ಮುಖ್ಯ ಅಂತ. ನಿಜಾನೇ? ಆಧಾರ್ ಕಾರ್ಡ್ ಎರಡ್ ಮಾಡಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಆಧಾರ್ ಕಾರ್ಡ್ ಬೇಸಿಕ್ ನಲ್ಲಿ ವೋಟ್ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಟ್ಟು ನೀವು ನೀವು ಅಧಿಕಾರಿಗೆ ಊಟ ಕಾರ್ ಮಾಡಿಕೊಂಡು ಓಡಬಹುದು. ಸಾರ್ವಜನಿಕವಾಗಿ ಅವ್ರು ಎಷ್ಟು ತಿಳುವಳಿಕೆ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಒನ್ ಆಫ್ ದ ಸುಪ್ರೀಮ್ ಸಾರ್ವಜನಿಕರು, ಅವ್ರು ಕೊಡುವಂತ ಕೆಲವೊಂದು ಹೇಳಿಕೆಗಳು ಕೂಡ ನೀವು ಬದಲಾವಣೆಗಳು ಮಾಡ್ಕೊಬೇಕು. ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ, ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಇಷ್ಟು ಇವತ್ತು ಮೈಸೂರಿನ ಒಂದು ಸಣ್ಣ ವಿಚಾರವಾಗಿ ಬಂದಂಥದ್ದು. ಬಹಳ ವಿಶೇಷವಾಗಿ ಮಾತಾಡಿದಂಥ ಆಟೋ ಚಾಲಕರು, ಇಲ್ಲಿನ ಸಫಾಯಿ ಕರ್ಮಚಾರಿ ಮಾಲೀಕರು ಕೂಡ ಮಾತಾಡಿದ್ರು. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಯಾರು ದಂಡರಲ್ಲ, ನೀವು ಮನೆಗೆ 4 IAS ಅಧಿಕಾರಿ ಇದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಹಾಗಾಗಿ ಅವ್ರು ಏನು ದಂಡರಲ್ಲ, ಜನಗಳಿಗೆ ಅದನ್ನೆಲ್ಲ ಅರ್ಥ ಮಾಡ್ಕೋತಾರೆ. ನಿಜಲು ಪಾಠ ಮಾಡಿರೋ ಪ್ರೊಫೆಸರ್ ಮೈಸೂರಿನಲ್ಲಿ ಬಹಳ ಪ್ರಬುದ್ಧವಾದಂತ ಸಾರ್ವಜನಿಕ ಇದೆ ವಲಯ ಕೂಡ ಇದೆ ಅನ್ನೋದು ಕರ್ನಾಟಕ ಚೀಫ್ ಸೆಕ್ರೆಟರಿ ಆಗಬೇಕಾಗಿ